ಕುರುಕ್ಷೇತ್ರದ ಯುದ್ಧದ ನಂತರ ತನ್ನ 100 ಪುತ್ರರನ್ನು ಕಳೆದುಕೊಂಡಂತಹ ಗಾಂಧಾರಿ ಅತೀವ ದುಃಖ ಮತ್ತು ಕ್ರೋಧದಲ್ಲಿ ಮುಳುಗಿದ್ದಾಳೆ. ಯುದ್ಧದ ನಂತರ ಕೃಷ್ಣನು ಗಾಂಧಾರಿಯನ್ನು ಸಮಾಧಾನಪಡಿಸಲು ಬಂದಾಗ ಅವಳು ಆ ನೋವನ್ನು ತಡೆಯಲಾರದೆ ಸಿಡಿದು ಬೀಳುತ್ತಾಳೆ. ಯುದ್ಧವನ್ನು ತಡೆಯುವ ಶಕ್ತಿ ನಿನಗೆ ಇದ್ದರೂ ಸಹ ಅದನ್ನು ತಡೆಯಲಿಲ್ಲ ಎಂದು ಕೃಷ್ಣನನ್ನು ಪ್ರಶ್ನಿಸುತ್ತಾಳೆ. ತನ್ನ ಮಕ್ಕಳ ನಾಶಕ್ಕೆ ಕೃಷ್ಣನ ನೀತಿಗಳೂ ಒಂದು ಕಾರಣವೆಂದು ಭಾವಿಸಿ ಗಾಂಧಾರಿ ಕೃಷ್ಣನಿಗೆ ಶಾಪ ನೀಡುತ್ತಾಳೆ. ನನ್ನ ಕುರುವಂಶ ಹೇಗೆ ಪರಸ್ಪರ ಕಲಹದಿಂದ ನಾಶವಾಯಿತೋ ಹಾಗೆಯೇ ನಿನ್ನ ಯಾದವ ವಂಶವೂ ಸಹ ನಿನ್ನ ಕಣ್ಣೆದುರೇ ಪರಸ್ಪರ ಹೋರಾಡಿ ನಾಶವಾಗಲಿ ಎಂದು. ಕೃಷ್ಣನು ಈ ಶಾಪವನ್ನು ವಿರೋಧಿಸಲಿಲ್ಲ, ಶಾಂತವಾಗಿ ಸ್ವೀಕರಿಸಿ ಇದು ಈಗಾಗಲೇ ವಿಧಿಯಲ್ಲಿ ಬರೆಯಲ್ಪಟ್ಟಿದೆ ಎಂದು ಹೇಳುತ್ತಾನೆ. ಮಹಾಭಾರತದ ಪ್ರಕಾರ ಈ ಶಾಪದ ಪರಿಣಾಮ ಹಲವು ವರ್ಷಗಳ ನಂತರ ಪ್ರಭಾಸ ಕ್ಷೇತ್ರದಲ್ಲಿ ನಡೆಯಿತು. ಯಾದವರು ಮದ್ಯಪಾನ ಮತ್ತು ಅಹಂಕಾರದಿಂದ ಪರಸ್ಪರ ಜಗಳ ಮಾಡಿಕೊಂಡು ತಮ್ಮದೇ ಕೈಗಳಿಂದ ತಮ್ಮ ಇಡೀ ವಂಶವನ್ನು ನಾಶ ಮಾಡಿಕೊಂಡರು.